ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನ ನಡೆಸಿದ್ದಾರೆ ಸಿಎಂ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಸಿದ್ದರಾಮಯ್ಯ ಸಭೆ ನಡೆಸಿದರು. ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಹಾಗೆ ರಾಜಮಾತೆ ಇಬ್ರು ಕೂಡ ಗೈರಾಗಿದ್ರು. ಸಿಎಂ ಸಭೆಗೆ ಮೈಸೂರು ರಾಜಮನೆತನ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ರಾಜಮಾತೆ ಪ್ರಮೋದಾದೇವಿಗೆ ಸಭೆಗೆ ಹಾಜರಾಗುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಪ್ರಾಧಿಕಾರದ ಕಾರ್ಯದರ್ಶಿಯಿಂದ ಇಮೇಲ್ ಮೂಲಕ ಪತ್ರವನ್ನ ರವಾನಿಸಲಾಗಿತ್ತು. ಸಭೆ ಕಾನೂನು ಬಾಹಿರವಾಗಿ ನಡೀತಾ ಇದೆ, ಸಭೆ ಸರಿ ಇಲ್ಲ, ಕೋರ್ಟ್ ವಿರುದ್ಧ ಸಭೆ ನಡೆಸ್ತಾ ಇರೋದು ಸರಿಯಲ್ಲ ಅಂತ ರಾಜಮಾತೆಯಿಂದ ಉತ್ತರವನ್ನ ನೀಡಲಾಗಿದೆ. ಕಾನೂನು ಉಲ್ಲಂಘನೆ ಸೆಪ್ಟೆಂಬರ್ 5ರಂದು ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೇಗಿರುವಾಗ ಸಭೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಾಧಿಕಾರದ ಕಾರ್ಯದರ್ಶಿಗೆ ಉತ್ತರವನ್ನ ನೀಡಿದ್ದಾರೆ ಪ್ರಮೋದಾದೇವಿ ಒಡೆಯರ್ ರಾಜಮಾತೆಯವರು. ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಸಭೆಗೆ ರಾಜ ಮನೆತನ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸೆಪ್ಟೆಂಬರ್ 5ಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೀಗಿರುವಾಗ ಸಭೆ ನಡೆಸೋದು ಎಷ್ಟು ಮಟ್ಟಿಗೆ ಸರಿ? ಇದು ಕಾನೂನು ಬಾಹಿರ, ಕಾನೂನನ್ನ ಉಲ್ಲಂಘಿಸಿ ಸಭೆ ನಡೆಸುವುದು ಇದು ಸರಿ ಅಲ್ಲ ಅಂತ ಹೇಳಿ ಪ್ರಮೋದಾದೇವಿ ಒಡೆಯರ್ ಅವರು ಉತ್ತರವನ್ನ ರವಾನಿಸಿದ್ದಾರೆ. ಇದಕ್ಕೆ ಯದುವೀರ್ ಒಡೆಯರ್ ಅವರಾಗ್ಲಿ ಪ್ರಮೋದಾದೇವಿ ಒಡೆಯರ್ ಅವರಾಗ್ಲಿ ಹಾಜರಿರಲಿಲ್ಲ. ಹಾಜರಾಗಿರ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ರು ಕೂಡ ಕೋರ್ಟ್ ವಿರುದ್ಧ ಸಭೆಯನ್ನ ನಡೆಸ್ತಾ ಇರೋದು ಸರಿ ಅಲ್ಲ ಅಂತ ಅವರು ಉತ್ತರಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ಮಾತನಾಡ್ತಾರೆ ಮೈಸೂರಿನಿಂದ. ಸುರೇಶ್, ಸದ್ಯ ಮುಖ್ಯಮಂತ್ರಿಗಳು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು ಮೈಸೂರಿಗೆ. ಚಾಮುಂಡಿ ದೇವಿಯ ದರ್ಶನವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಚಾಮುಂಡಿ ಪ್ರಾಧಿಕಾರದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಈ ಸಭೆಗೆ ರಾಜಮನೆತನ ಕೂಡ ಯಾರು ಬಂದಿರಲಿಲ್ಲ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನೇನೆಲ್ಲ ಮಾತನಾಡಿದ್ರು? ಸಿಂಧು, ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಮೊದಲ ಸಭೆ ನಡೀತಾ ಇದೆ. ಅಂದ್ರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ರಚನೆಗೆ ಸಂಬಂಧಪಟ್ಟಂತೆ ರಾಜವಂಶಸ್ಥರು ವಿರೋಧವನ್ನ ವ್ಯಕ್ತಪಡಿಸಿ ಈ ಒಂದು ಪ್ರಾಧಿಕಾರವನ್ನ ರದ್ದು ಮಾಡಬೇಕು ಅಂತೇಳಿ ಕೋರ್ಟ್ಗೆ ಮೊರೆ ಹೋಗಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ 5ನೇ ತಾರೀಕಿನಂದು ವಿಚಾರಣೆ ಕೂಡ ಇದೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಸಭೆಯನ್ನ ತೆಗೆದುಕೊಂಡಿದ್ದಾರೆ. ಬೆಳಿಗ್ಗೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಈ ಬಗ್ಗೆ ಮಾತನಾಡದಂತ ಸಂದರ್ಭದಲ್ಲಿ ಈ ಪ್ರಾಧಿಕಾರದ ಸಭೆ ಏನಿದೆ ಇದಕ್ಕೂ ಕೋರ್ಟ್ನ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೋರ್ಟ್ ಈಗಾಗಲೇ ಏನು ನಿಷೇಧಾಜ್ಞೆಯನ್ನ ಆಜ್ಞೆಯನ್ನ ತೆರವುಗೊಳಿಸಿದೆ. ಈ ವಿಚಾರದಲ್ಲಿ ನಾವು ಸಭೆಯನ್ನ ಮಾಡ್ತೇವೆ, ಕಾನೂನು ಬದ್ಧವಾಗಿಯೇ ನಾವು ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ, ಜೊತೆಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಸಭೆಗೆ ಹಾಜರಾಗಿ ಅಂತೇಳಿ. ಅವರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ನಾವು ಮುಂದುವರಿಬೇಕು ಅದನ್ನ ನಾವು ಮುಂದುವರಿಸ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಿವಾಸದ ಮುಂದೆ ಹೇಳಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ರಾಜವಂಶಸ್ಥರನ್ನು ಕೂಡ ಸದಸ್ಯರನ್ನಾಗಿ, ಶಾಶ್ವತ ಸದಸ್ಯರನ್ನಾಗಿ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಹೀಗಿದ್ರೂ ಕೂಡ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೇವೆ. ಈ ಕೂಡಲೇ ಅದನ್ನ ರದ್ದುಪಡಿಸಬೇಕು. ಚಾಮುಂಡಿ ಬೆಟ್ಟ ಅದು ರಾಜವಂಶಸ್ಥರ ಆಸ್ತಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕಳೆದ ಹಲವು ದಿನಗಳ ಹಿಂದೆ ಮಾಧ್ಯಮ ಗೋಷ್ಠಿಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಹೇಳಿದ್ರು. ಆದ್ರೆ ಇದೀಗ ಮೊದಲ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೊದಲ ಸಭೆ ನಡೀತಾ ಇರತಕ್ಕಂತಹ ಹಿನ್ನೆಲೆ ಮೈಸೂರಿನ ರಾಜವಂಶಸ್ಥರಾದಂತಹ ಪ್ರಮೋದಾದೇವಿ ಒಡೆಯರ್ ಇರಬಹುದು, ಜೊತೆಗೆ ಬಿಜೆಪಿಯ ಸಂಸದರು, ಜೊತೆಗೆ ರಾಜವಂಶಸ್ಥರು ಕೂಡ ಆಗಿರ್ತಕ್ಕಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಕೂಡ ಗೈರು ಹಾಜರಿಯನ್ನ ಇಲ್ಲಿ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಮೊದಲ ಸಭೆಗೆ ರಾಜವಂಶಸ್ಥರು ಹಾಜರಾಗಿರ್ತಕ್ಕಂಥದ್ದು. ಅವರನ್ನ ಹೊರತುಪಡಿಸಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಾವು ಸಭೆಯನ್ನ ಮಾಡಲೇಬೇಕು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೊದಲ ಸಭೆಯನ್ನ ಮೈಸೂರಿನ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.